ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಬೃಹತ್ ಹೋರಾಟದ ಮುಖಾಂತರ ರೈತರ ವಿವಿಧ ಬೇಡಿಕೆಗಳು ಮೊದಲನೇ ಹಂತದಲ್ಲಿ ಅರ್ಧಕ್ಕೆ ನಿಂತ ನೀರಾವರಿ ಕಾಮಗಾರಿಗಳ ಪೂರ್ಣಗೊಳಿಸುವ ಹಾಗೂ ಕೆಲವು ಇಲಾಖೆಗಳ ರೈತ ವಿರೋಧಿ ನಿಲುವುಗಳ ವಿರುದ್ಧ ದೂರು ಕೊಟ್ಟು ಡಿಸಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. 8,21,00,000 ನಾವು ರೈತರ ಬಾಂಧವರ ಖಾತೆಗೆ ಇಲ್ಲಿ ಆಲ್ರೆಡಿ ಅಮೌಂಟ್ ಅನ್ನು ಹಾಕಿದ್ದೀವಿ. ಇನ್ನು ಬೆಳೆ ಕಟಾವು ಏನದಲ್ಲ ಆಗಿದೆ. ಈಗ ತೊಗರಿ, ಹತ್ತಿ, ಉದ್ದು, ಹೆಸರೆಲ್ಲ ಬೆಳೆ ಕಟಾವು ಆಗಿದೆ. ಸಾಂಖ್ಯಿಕ ಇಲಾಖೆಯಿಂದ, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯಿಂದ ವರದಿ ನಮ್ಮ ಕೃಷಿ ಇಲಾಖೆಗೆ ಬಂದಮೇಲೆ ಅದು ಕ್ಯಾಲ್ಕುಲೇಷನ್ ಆಗ್ತದೆ. ತಮ್ಗೆಲ್ಲರಿಗೂ ಗೊತ್ತಿರೋದು ಏಪ್ರಿಲ್ ಮೇದಲ್ಲಿ ಆಗ್ತದೆ ಅಂತ. ಅದು ಬಂದಮೇಲೆ ಮತ್ತೆ ತಮಗೆ ಅನ್ನೋದು ಅದರ ವಿವರದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮ್ಮ ಕೃಷಿ ಇಲಾಖೆ ಈ ಮಾಹಿತಿ ನೀಡಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಏನು ಪರಿಹಾರ ಏನು ನೀವು ಸಮೀಕ್ಷೆ ಮಾಡಿ ನೀಡಿದ್ರು ಸರ್, ಅವರಿಗೆ ತಪ್ಪದ ಸಮೀಕ್ಷೆ ಮಾಡುವಾಗ ಏನು ಮಾಡ್ಯಾರ್ರಿ, ಆರಕ್ಕೆ ಏನು ಇದರಿಂದ ಲೋಕಲ್ ಯಾರೋ ಹುಡುಗರಿಗೆ ಕಳಿಸಿ ಸಮೀಕ್ಷೆ ಮಾಡ್ಯಾರ ಸರ್. ತೊಗರಿ ಎಮ್ಮಲ್ಲಿ ಹೆಸರಾಗ್ಯದ, ಹೆಸರಮ್ಮಲ್ಲಿ ಇದು ಆಗ್ಯದ, 2 ಎಕರೆ ಇದೆ, 3 ಎಕರೆ ಆಗ್ಯದ, 3 ಎಕರೆ ಇದೆ, 4 ಎಕರೆ ಆಗ್ಯದ. ಆಮೇಲೆ ನೀವು ನೋಡಿರಿ ಸರ್, ನಮ್ಮ ಬೆಣ್ಣೆತರ ಅಡಿಯಲ್ಲಿ ಇವತ್ತು ಫ್ಲಾಟ್ನ್ಯಾಗ ಹೆಬ್ಬಾಳ, ಮಾಡಗಿ, ಚೊಂಚಿ, ಕಮ್ಮತ್ನೂರು, ಗೋಟ್ರು ಫ್ಲಾಟ್ನ್ಯಾಗ ಲಕ್ಷಾಂತರ ಹೆಕ್ಟರ್ ಪ್ರದೇಶ ಹಾಳಾಗ್ಯದ ಸರ್. ಸಂಪೂರ್ಣ 8 ಗ್ರಾಮಗಳನ್ನು ಜಲಾವೃತ ಬಂದಿವಿ ಸರ್. ಆ ಟೈಮ್ನಾಗ ಸರ್ ನೀವೇನು ಅದಕ್ಕೆ ಪರಿಹಾರ ಏನು ನೀಡ್ಲಿಕ್ಕತ್ತೀರಿ, ಆ ಗ್ರಾಮಗಳದು ಕರೆಕ್ಟ್ ಎಷ್ಟಾಗ್ಯದ, ನಮಗೆ ಪರಿಹಾರ ಬೇಕಾಗಿಲ್ಲ ಸರ್. ಸರ್ಕಾರದಿಂದ ನಾವು ಏನು ವಿಮೆ ಕಟ್ಟೀವಿ ಅದಕ್ಕೇನು ಎಷ್ಟು % ಲಾಸ್ ಆಗ್ಯದ, ಇನ್ನೊಂದ್ಸಲ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಕೊಡಿ ಸರ್. ಇದು ರೈತರದ್ದು ಇದು ಅದ ಅಂತ ಹೇಳಿ ಸರ್. ರೈತರ ಬೇಡಿಕೆ ಅದ ಏನ್ ಸರ್, ರೈತರಿಗೆ ಅನ್ಯಾಯ ಮಾಡಂಗಿಲ್ಲ, ರೈತರ ಬೇಡಿಕೆ ಅದ. ನೀವು ಪ್ರತಿಯೊಬ್ಬರು ಯಾರು ಸರ್ವೆ ಮಾಡೋ ಟೈಮಿಗೆ ನೀವು ನಮಗೆ ಹೇಳಿ ಸರ್, ಇಂಥ ಗ್ರಾಮ ಕಳಿಸ್ಲತ್ತೀನಿ ಅಂತ. ಆ ರೈತರಲ್ಲಿ ಹಾಜರು ಇರ್ತಾರೆ ಸರ್, ಅವ್ರದ್ದು ಸಿಗ್ನೇಚರ್ ಇರ್ಬೇಕು ಸರ್ ಅದ್ರ ಮೇಲೆ. ನೀವು ಯಾರಿಗೇನು ರಿಪೋರ್ಟ್ ಮಾಡಿ ಕಳಿಸ್ತೀರಲ್ಲ ಸರ್. ಇದು ಯಾಕಂತಂದ್ರೆ ಒಂದ್ಸಲ ನನ್ನ ಹತ್ರ ವಿಡಿಯೋ ಅದ ಸರ್, ಕಡಗಂಚಿ ಗ್ರಾಮದಾಗ ಸಂಗೊಳಿಗೆ ಅಂತ ಹೇಳಿ ಸರ್, ಅಲ್ಲಿ ನಿಮ್ಮ ಇಲಾಖೆ BA ಹೋಗಿದ್ರು ಸರ್. ಆಮೇಲೆ ಯಾರು ಇಕ್ಕಟ್ಟು ಬೆಳೆ ಫಸಲ್ ಬಿಮಾ ಯೋಜನೆದವರು ಇದ್ರು ಸರ್, ಇಬ್ಬರು ಜಂಟಿ ಸರ್ವೆ ನಡೆಸ್ತಾ ಇದ್ರು. ಆ ರೈತನ ಹೊಲ 100% ಲಾಸ್ ಆಗಿತ್ತು ಸರ್. ನನ್ನ ವಿಡಿಯೋ ಕಾಲ್ನಲ್ಲಿ ಇನ್ನೊಂದು ವಿಡಿಯೋ ಅದ ಸರ್, ನಾನು ತೋರಿಸ್ತೀನಿ ಸರ್. ಅಗ್ರಿಕಲ್ಚರ್ ಆಫೀಸರು 100% ಅಂತ ಬರ್ಕೊಡುವಂತಂದ್ರೆ ಬರ್ಕೊಡೋದಾಗ್ಯಾರ. ಆಮೇಲೆ ಅವ್ರು ಬರ್ಕೊಡ್ಲಿಕ್ಕೆ ನಾವು ಹಿಡಿದು ನಿಂದಿರ್ಸಿ ಸರ್. ಇಲ್ಲಿ ಇನ್ಶೂರೆನ್ಸ್ನವ್ರು ಹೊಡಿ ಹೋಗ್ಯಾರ. ಇವ್ರು ಬರ್ಕೊಳ್ಳೋಕೆ ರೆಡಿ ಇದ್ರು ಸರ್, ತಮ್ಮ ಇಲಾಖೆ ಬಂದು ಇನ್ಶೂರೆನ್ಸ್ನವ್ರು ಹೊಡಿ ಹೋಗ್ಯಾರ ಸರ್. ಅವ್ರಿಗೂ ಅವ್ರನ್ನ ಕೊಟ್ಟಾಗ ಹೇಳಿವಿ, ಇಲ್ಲಿ ತನಕ ಅವ್ರನ್ನೂ ಹಾಜರಿಲ್ಲ ಸರ್. ಅದಕ್ಕೆ ನೀವು ಮುಂದೆ ಏನು ನಮ್ಗೆ ರೈತರಿಗೆ ನ್ಯಾಯ ಒದಗಿಸ್ಕೊಡ್ತೀರಿ ಅದು ನಿಮಗೆ ಬಿಟ್ಟಿರಿ ಸರ್. ಇದು ಆಗ್ಲಿಕ್ಕತ್ತದ ಏನು ಸರ್, ಅದಕ್ಕೆ ಅದು ಅಂತ ಇವುಗಳು ಎಲ್ಲ ಇಮಿಡಿಯೇಟ್ ಬಂದ್ ಮಾಡಿಸ್ಬಿಡಿ ಸರ್. ಆಮೇಲೆ ನಮ್ಮ APMCದಾಗ ಸರ್ ತೊಗರಿ ಅದು ಕಾಟ ಮಾಡೋ ಟೈಮಿಗೆ ಸೂಟ್ ಹೊಡೆಯೋದು, 10-20 kg ಕಟ್ ಮಾಡೋದು. ಆಮೇಲೆ ನನ್ನ ಕರೆ ಅದಕ್ಕೆ ಏನು ಇದನ್ನು ಮಾಡ್ಲಿಕ್ಕತ್ತಾರ. ನೀವು ಕೇಳಿದ್ದೀರಿ ನನಗೆ 2 ಸಾರಿ ಅವ್ರು ಹೇಳಿದ್ರು ಸಾರಿಯನ್ನು ಕೇಳಿದ್ದಾರೆ ಅಂತ. ನನ್ನ ಜೊತೆ ಇರ್ತಕ್ಕಂಥ ಎಲ್ಲರೂ ಕೇಳಿದರೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಎಲ್ಲ ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತರ್ತೇನೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಇರ್ತಕ್ಕಂಥ ಸ್ಥಳೀಯ ಬೇಡಿಕೆಗಳು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಬೇಡಿಕೆಗಳು ವಿಶೇಷವಾಗಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಬಕಾರಿ ಇಲಾಖೆದವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅಬಕಾರಿ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕಿರಾಣಿ ಶಾಪ್ನಾಗ ಸಕ್ರಿ ಬೆಲ್ಲ ಹೆಂಗ್ ಸಿಗ್ತದ ಹಂಗ ಮದ್ಯ ಸಿಗ್ಲಕತ್ತದ. ಇದರ ನಿಂತ ನಮ್ಮ ರೈತರ ಮಕ್ಕಳಿಗೆ ಏನಪ್ಪ ಅಂದ್ರೆ ಮದ್ಯಕ್ಕೆ ಸೇರಿ ಏನಪ್ಪ ಅಂತಂದ್ರೆ ಬಹಳ ಸಂಕಷ್ಟಕ್ಕೀಡಾಗಿ, ಯಾಕಪ್ಪ ಅಂದ್ರೆ ಅದು ನಶ ಅನ್ನೋದು ಬಹಳ ಕೋಡಿ. ಆ ಒಂದು ಇದು ನಿಂತನಪ್ಪ ಅಂದ್ರೆ ಇವತ್ತಿನ ದಿನಲೇ ಈ ಕೈ ಹಾಕಿದ್ರೆ ಕಿರಾಣಿ ದುಕಾನ್ದಾಗೂ ಮದ್ಯಪಾನ ಕಳಪೆ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಲೈಸೆನ್ಸ್ ಇಲ್ಲಾರ್ದೇನೆ ಮಾರಾಟ ಮಾಡ್ಲಕತ್ತಾರ. ಅದನ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ಅದನ್ನ ತಡೆಗಟ್ಟಬೇಕಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಮನವಿನ ಸಲ್ಲಿಸ್ತೀನಿ. ಇಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಬೇಡಿಕೆಗಳು ಇವತ್ತಿನ ದಿನ ನಾವು ಮನವಿ ಪತ್ರ ಕೊಟ್ಟು ಮಾನ್ಯ ಸಹಾಯಕ ಆಯುಕ್ತರ ಒಂದು ಸಹನೆಗೆ ನಾವು ಮತ್ತು ಪೊಲೀಸ್ ಇಲಾಖೆ ಒಂದು ಸಹನೆಗೆ ನಾವು ಗೌರವ ಕೊಟ್ಟು ಈ ಹೋರಾಟ ನಿಲ್ಲಿಸ್ತೀವಿ. ಒಂದು ವೇಳೆ ನಾವು ಇಟ್ಟಂತ ಬೇಡಿಕೆಯನ್ನ ಈಡೇರಿಸದೇ ಇದ್ದರೆ ನಾವು 15 ಇಲ್ಲ 20 ದಿನದಾಗ ಕಲಬುರಗಿ ನಗರ ಮತ್ತು ಕಲಬುರಗಿ ಜಿಲ್ಲೆ ಬಂದ್ ಕರೆ ಕೊಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಾಗ ನಾನು ತಿಳಿಸಿ, ಜೈ ಜವಾನ್ ಜೈ ಕಿಸಾನ್. ಅವರಿಗೆ ತುಂಬುರದ ಧನ್ಯವಾದಗಳು. ದಯಮಾಡಿ ಮನವಿ ಪತ್ರ ಕೊಡುವ ಮುಖಾಂತರ
ನಮ್ಮ ಬೇಡಿಕೆ ಈಡೇರಿಸಬೇಕಂತಕ್ಕಂಥ ಮಾತನ್ನು ತಿಳಿಸಿದ್ದಾರೆ. ಅವರಿಗೆ ಕೂಡ ತುಂಬ ಧನ್ಯವಾದ ಸಲ್ಲಿಸ್ತೀನಿ. ಈ ವೇದಿಕೆ ಉದ್ದೇಶಿ